ಏನಾಯ್ತು ಸ್ವಾಮಿ, ಯಾಕೆ ಹಾಗೆ ನಗ್ತಿದ್ದೀರಾ? ಮೊದಲನೇ ಕತೆ ಶುರುವಾಯ್ತು. ಅಕ್ಕಿ, ಅಮ್ಮ ಏನಾಯ್ತಮ್ಮ? ಅಮ್ಮ ಏಟು ಬಿತ್ತಾ? ಸಾರಿ ಅಮ್ಮ. ಅಮ್ಮನ್ಗೇನೂ ಆಗಿಲ್ಲ ಅಭಿ, ನೀವು ಹೋಗಿ ಹೊರಗಡೆ ಆಡ್ಕೊಳ್ಳಿ. ಕೇಶವ, ನಾವು ಹೊರಗಡೆ ಹೋಗಿ ಆಡೋಣ. ಮನೆ ಮುಂದೆ ಆಡಿದ್ರೆ ಹಿಂಗೆ ಅಮ್ಮಂಗೂ ಆಂಟಿಗೂ ಏಟು ಬೀಳತ್ತೆ. ಬಾ. ಅದ್ಕೆ ಒಳಗೆ ಹೋಗೋಣ ಬನ್ನಿ. ಬ್ರಹ್ಮಾಂಡವನ್ನ ಮುಚ್ಚಿರೋ ಅಂತ ಕಗ್ಗತ್ತಲು ಕರಗಿ ಕಾಂತಿಯಾಗಿ ಬೆಳಕಾಗಿ ಬದಲಾಗುತ್ತೆ. ನೋವಾಯ್ತಾ ಅದ್ಕೆ? ತಲೆ ತಿರುಗ್ತಿದೆ ಅದ್ಕೆ. ಮೆದುಳಿನ ನರಗಳಲ್ಲಿ ಮಲಗಿರುವಂತ ಹಳೆ ನೆನಪುಗಳು ಎಚ್ಚರಗೊಳ್ತಿದೆ. ಏನೇನೋ ನೆನ್ಪಿಗೆ ಬರ್ತಿದೆ. ಏನ್ ನೆನ್ಪಿಗೆ ಬರ್ತಿದೆ ಅದಕ್ಕೆ? ಅದು 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 ಹರ ಹರ ಮಹಾದೇವ ಶಂಭೋ ಶಂಕರ. ಲೀಲೆ ಎಲ್ಲವೇ ಶಿವ, ಇದು ನಿನ್ನ ಲೀಲೆಯೇ ತಾನೇ? ನಾಟಕ ತಾನೇ ಶಿವ, ಇದು ನೀನು ನಡೆಸಿರೋ ಅಂತ ಜಗನ್ನಾಟಕ ತಾನೇ ಶಿವ? ಅದೊಂದು ಹಚ್ಚ ಹಸುರಾದ ಹಳ್ಳಿ. ಅದ್ಯಾವುದೋ ನದಿ.
ನಾನು ಲಂಗ ದಾವಣಿ ಹಾಕೊಂಡು ಮಕ್ಕಳ ಜೊತೆ ಗೋಲಿ ಆಡ್ತಿದ್ದೆ. ಅದು ನಾನು ಯಾರ ಜೊತೆನೋ ಜಗಳ ಮಾಡ್ತಿದ್ದೆ. ನಮ್ಮಮ್ಮ ನನಗೆ ಬೈತಿದ್ದಾಳೆ. ಅಮ್ಮ, ನಮ್ಮಮ್ಮಂಗೆ ಏನೋ ಕಾಯಿಲೆ ಬಂದಿತ್ತು. ಆಪರೇಷನ್ ಮಾಡಿಸೋದಕ್ಕೆ ದುಡ್ಡು ಬೇಕು. ನನ್ನ ದುಡ್ಡಿಗೋಸ್ಕರ ಬೆಂಗಳೂರಿಗೆ ಬಂದೆ. ಚಿಕ್ಕಪ್ಪ, ದುಬೈ ಚಿಕ್ಕಪ್ಪ, ಇಲ್ಲಿ ದುಬೈ ಚಿಕ್ಕಪ್ಪ ಕಾಣಿಸಿದ್ರು. ನನ್ನ ಅದ್ಯಾವುದೋ ಮನೆ ಕೆಲಸ ಕರ್ಸ್ಕೊಂಡ್ರು. ಅದು ತುಂಬಾ ದೊಡ್ಡ ಮನೆ. ಆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋದೆ. ಆ ಮನೆಯಲ್ಲಿ ಏನದಕ್ಕೆ ಹೇಳಿ. ಆ ಮನೆಯಲ್ಲಿ ಹೇಳಿ ಅದಕ್ಕೆ. ಆ ಮನೆ ಯಾರ್ದು? ಆ ಮನೇಲಿ ಯಾರಿರ್ತಾರೆ? ಅಲ್ಲಿ ಏನ್ ನಡೀತು? ಅದೇ ಆ ಮನೆಯಲ್ಲಿ ಆ ಮನುಷ್ಯರು ನಿನ್ನ ಲೀಲೆ ತಾನೇ ಶಿವ, ಇದು ನಿಂದೇ ಲೀಲೆ ತಾನೇ. ಯಾವಾಗ ಏನು ಕೊಡ್ಬೇಕೋ ನಿನಗ್ ಮಾತ್ರನೇ ಗೊತ್ತು. ಗೂಡು ಬಿಟ್ಟಂತ ಹಕ್ಕಿಗೆ ಆಹಾರ ತೋರ್ಸೋದು ನೀನೆ. ಕತೆಯಲ್ಲಿ ಮರ್ತಿರೋ ವ್ಯತೆನ ನೆನಪು ಮಾಡೋದು ನೀನೆ. ಆ ಮನೇಲಿ ನೆನಪು ಮಾಡ್ಕೊಳ್ಳಿ ಅದಕ್ಕೆ. ನೆನಪು ಮಾಡ್ಕೊಂಡು ಹೇಳಿ. ಹೇಳಿ ಅದಕ್ಕೆ. ಇಲ್ಲ, ಇನ್ನೇನು ನೆನಪಾಗಿ ಬರ್ತಿಲ್ಲ ಅದಕ್ಕೆ. ತಲೆ ತುಂಬ ನೋವ್ತಿದೆ. ಮೊದಲನೇ ಕತೆ ಶುರುವಾಯಿತು, ಎರಡನೇ ಕತೆ ಕೂಡ ಶುರು ಆಗ್ಬೇಕು ತಾನೇ. ಪ್ರಾರಂಭಿಸು ಶಿವ.
ನಿನ್ನ ಲೀಲೆ ತಾನೇ ಶಿವ, ಇದು ನಿಂದೇ ಲೀಲೆ ತಾನೇ. ಎದುರಾಗೋ ಕ್ಷಣ ನಿನಗೇ ಗೊತ್ತು. ಯಾರನ್ನ ಯಾವಾಗ ಒಂದ್ ಮಾಡ್ಬೇಕೋ ಎಲ್ಲ ನಿನಗ್ ಗೊತ್ತು. ಚಂದ್ರಿಕಾ, ನಿತ್ಯ, ಇವಳು ಬೆಳಗ್ಗೆನೆ ರೋಡಲ್ಲಿದ್ದಾಳಲ್ಲ. ಗುದ್ಬಿಡಿ ಅಂತ್ಯಾ? ನಿಜ ಹೇಳಿ, ನಿಮ್ಗಷ್ಟು ಧೈರ್ಯ ಇದೆಯಾ? ಹೋಗ್ಲಿ, ವಾಪಸ್ ಹೋಗ್ಬಿಡೋಣವಾ? ಹಿಂದೆನೆ ಬರ್ತಾಳೆ. ಮತ್ತೆ ನಿಲ್ಸಿ ಮಾತಾಡೋಣವಾ? 1000 ಪ್ರಶ್ನೆ ಕೇಳ್ತಾಳೆ. ಮತ್ ಏನ್ ಮಾಡೋಣ ಹೇಳೋ? ಅವಳು ನಮ್ಮನ್ನ ನೋಡ್ಬಿಟ್ಲು. ಇನ್ನೇನು ಮಾಡಕ್ಕಾಗಲ್ಲ, ಇಳಿರಿ. ಗುಡ್ ಮಾರ್ನಿಂಗ್ ನಿತ್ಯ. ಮಾರ್ನಿಂಗ್. ಏನಮ್ಮ ನಡೀತಿದ್ಯಾ? ಕಾರ್ ಏನಾಯ್ತು? ಲಿಫ್ಟ್ ಏನಾದ್ರು ಬೇಕಾ? ಏ ಪೌಡ್ರು, ಸಿಕ್ಕಾಕೊಳ್ಳೋದ್ರಲ್ಲಿ ನಿನಗೆ ನೀನೇ ಸಾಟಿ ಕಣೋ. ಏನು ಚಂದ್ರಿಕಾ, ಅದೇನು ನನ್ನ ಜನ್ಮ ಲಕ್ಷಣ ಆಗಿರೋ ಆಗಿದೆ. ನಿನ್ನಲ್ಲಿರೋ ದೊಡ್ಡ ದುರ್ಲಕ್ಷಣನೇ ಅದೇ. ಯಾವಾಗ ಬಿಡ್ತೀಯೋ ಏನೋ. ಕಷ್ಟನೇ ಚಂದ್ರಿಕಾ, ಹುಟ್ಟು ಗುಣ ಸುಟ್ರು ಹೋಗಲ್ವಂತೆ. ಸಾಕು ಸುಮ್ನಿರಿ, ಸ್ವಲ್ಪ ಹುಷಾರಾಗಿರಿ. ನಿಲ್ಲಿಸ್ತೀರಾ ನಿಮ್ ಡಬ್ಬಾ ಮೈಂಡ್ ವಾಯ್ಸ್ನ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇವಸ್ಥಾನಕ್ಕಮ್ಮ. ದೇವಸ್ಥಾನಕ್ಕ? ನಾಣಿ ಮನೆಗ? ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾಣಿ ಮನೆಗೆ ಹೋಗೋಣ ಅನ್ಕೊಂಡಿದೀವಿ ನಿತ್ಯ. ಅವನ್ ಮನೆಗೆ ಯಾಕೆ? ಅವಳನ್ನ ನೋಡೋಣ ಅಂತ. ಯಾರನ್ನ? ಮೀನಾಕ್ಷಿನ ನಿತ್ಯ. ಅವಳಿಗೆ ಮೈಗೆ ಹುಷಾರಿಲ್ವಂತೆ, ಅವತ್ತು ನಾಣಿ ಹೇಳಿದ್ದ. ಒಬ್ಬ ಕೆಲ್ಸದವನ್ ಮನೆಗೆ ಕೆಲ್ಸ ಇದೆ ಅಂತ ಹೋಗ್ತಿದ್ದೀರಾ ಅಂದ್ರೆ ನಂಬೋದಕ್ಕೆ ಆಗ್ತಿಲ್ವೇ? ಹೇಳಿಲ್ವ ಚಂದ್ರಿಕಾ, ನಿತ್ಯ ನಂಬಲ್ಲ ಅಂತ? ನಿಜ ಹೇಳ್ಬಿಡು. ಯಾವ್ ನಿಜ? ಏನು ಇಲ್ಲಮ್ಮ, ಅವತ್ತೊಂದಿನ ಅಗತ್ಯ ಇದ್ದಿದ್ದಕ್ಕೆ 5,000 ಸಾಲ ಕೊಟ್ಟಿದ್ವಮ್ಮ, ಅದನ್ನ ವಾಪಸ್ ಕೇಳೋಣ ಅಂತ. ನಾಣಿ ನಿಮ್ ಹತ್ರ ಸಾಲ ಮಾಡಿದಾನ? ಏನಮ್ಮ ತಪ್ಪು ಮಾಡಿದ್ನಾ? ಜೈ ಇರ್ಬೇಕಾದ್ರೆ ನಾಣಿಗೆ ಅಗತ್ಯ ಇಲ್ವೇ? ಇವಾಗ ಜೈ ಇಲ್ವಲ್ಲಮ್ಮ. ಸರಿ ನಡೀರಿ. ಎಲ್ಲಿಗೆ? ನಾಣಿ ಮನೆಗೆ. ನೀನ್ ಯಾಕಮ್ಮ? ನೀನ್ ಅಲ್ಲಿಗೆ ಬರ್ಬಾರ್ದು. ಯಾಕೆ ಬರ್ಬಾರ್ದು? ನೀನ್ ಬಂದ್ರೆ ಗೊತ್ತಾಗೋಗತ್ತೆ. ಏನ್ ಗೊತ್ತಾಗೋಗತ್ತೆ? ಏ ಪೌಡ್ರು, ಸ್ವಲ್ಪ ಹೊತ್ತು ಸುಮ್ಮನಿರು. ಅದೇನಮ್ಮ, ನಾವು ನಾಣಿಗೆ ಸಾಲ ಕೊಟ್ಟಿರೋ ವಿಷಯ ನಿನಗೆ ಗೊತ್ತಾಗತ್ತೆ ಅಂತ. ನೀವೇ ಹೇಳಿದ್ರಿ ಅಲ್ವಾ, ಇನ್ನು ಗೊತ್ತಾಗೋದಕ್ಕೇನಿದೆ? ಅಂದ್ರೆ ನಾಣಿ ಆತ್ಮಾಭಿಮಾನ ಇರೋನಲ್ವೇನಮ್ಮ. ಹೀಗೆ ನಮ್ಮ ಹತ್ರ ಅವ್ನು ಸಾಲ ಮಾಡಿದ್ದಾನೆ ಅಂತ ನಿನಗೆ ಗೊತ್ತಾಯ್ತು ಅಂತ ಅವನಿಗೆ ಗೊತ್ತಾದ್ರೆ ಫೀಲ್ ಆಗ್ತಾನೆ. ಅಲ್ಲಿ ವಿಷಯ ನೀನು ಕೇಳಲ್ಲ ಬಿಡಿ. ನಾಣಿ ಜೊತೆ ನನಗೂ ಕೆಲ್ಸ ಇದೆ. ಅವನ್ ಜೊತೆ ನಿನ್ಗೇನಮ್ಮ ಕೆಲ್ಸ? ಜೈಗೆ ತುಂಬಾ ಹತ್ರ ಇರೋದು ನಾಣಿನೇ. ಹೌದಮ್ಮ, ಸಾರ್ ಅಂತ ಯಾವಾಗ್ಲೂ ಹಿಂದೆನೆ ತಿರುಗ್ತಿರ್ತಾನೆ. ಅಂತವನು ಜೈ ಕಾಣಿಸ್ಲಿಲ್ಲ ಅಂದ್ರೆ ಭಯ ಪಡೋದು ಬಿಟ್ಟು ಸೈಲೆಂಟ್ ಆಗಿ ರಿಲ್ಯಾಕ್ಸ್ಡ್ ಆಗಿದ್ದಾನೆ. ಕರೆಕ್ಟ್ ನಿತ್ಯ, ಅವನ್ ಯಾಕೆ ಸೈಲೆಂಟ್ ಆಗಿದ್ದಾನೆ? ಜೈನ ನಾನಾಗ್ಲಿ ನೀವಾಗ್ಲಿ ಆ ಜಾನಕಿ ಆಗ್ಲಿ ಕಿಡ್ನಾಪ್ ಮಾಡ್ಲಿಲ್ಲ. ಯಾರು ಮಾಡಿದಾರೋ ಗೊತ್ತಿಲ್ಲ, ಪೊಲೀಸರು ಹುಡುಕ್ತಿದ್ದಾರೆ. ಆದ್ರೆ ನಾಣಿ ಏನೂ ಮಾಡಿಲ್ಲ. ಸೊ ನಾಣಿಗೆ ಜೈ ಎಲ್ಲಿದ್ದಾನೋ ಗೊತ್ತು. ಅಯ್ಯೋ ನಾಣಿ, ಗೊತ್ತಿದ್ದು ನೀನ್ ಹೇಳಿಲ್ವಾ? ಅವನು ಬುದ್ಧಿವಂತ ನಿತ್ಯ, ಅವನ್ನ ಏನ್ ಮಾಡಿದ್ರು ಪಾಪ ಇಲ್ಲ. ರಿಲ್ಯಾಕ್ಸ್. ಇದು ನನ್ನ ಡೌಟ್ ಮಾತ್ರ. ಅವನ ಹತ್ರ ಹೋಗಿ ನಿಜಾನೋ ಅಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅದಕ್ಕೆ ನೀನ್ ಯಾಕಮ್ಮ ಬರೋದು? ಹೇಗೂ ನಾವೇ ಹೋಗ್ತಿದೀವಲ್ವಾ,
ಸಾಲದ ಜೊತೆಗೆ ಜೈ ಬಗ್ಗೆ ಕೂಡ ಕೇಳ್ತೀವಿ. ಇಲ್ಲ, ನಾನೇ ಕೇಳಬೇಕು. ನೀನ್ ಬಂದ್ರೆ ಸಿಕ್ಕಾಕೋತೀವಮ್ಮ. ಸಿಕ್ಕಾಕೊಳ್ಳೋದು ಅಂದ್ರೇನು? ಅಂದ್ರೆ ನೀನ್ ನಮ್ ಜೊತೆ ಬಂದ್ರೆ ನಾವು ಅವನಿಗೆ ಸಾಲ ಕೊಟ್ಟಿದೀವಿ ಅಂತ ನಿನಗೆ ಗೊತ್ತಾಗೋಗಿದೆ ಅಂತ ನಾವು ಅವನಿಗೆ ಸಿಕ್ಕಾಕೋತೀವಿ ಅಂತ. ಆ ವಿಷಯ ಏನೋ ಮಾತಾಡಲ್ಲ ಅಂತ ಹೇಳ್ದೆ ಅಲ್ವಾ? ಆದ್ರೂ ಕೂಡ ಒಬ್ಬ ಕೆಲಸದವನ್ ಮನೆಗೆ ನೀನ್ ಯಾಕಮ್ಮ? ನನ್ ಜೈಗೋಸ್ಕರ ಎಲ್ಲಿಗಾದ್ರೂ ಬರ್ತೇನೆ, ನಡೀರಿ. ಅಲ್ಲಿಗೆ ಹೋದ್ಮೇಲೆ ಇವಳು ಗಂಗಾನ ನೋಡಿದ್ರೆ ಏನಾಗುತ್ತೋ? ಏನಾಗುತ್ತೋ ಆಗ್ಲಿ ಬಿಡು, ಹೋಗೋಣ ನಡಿ. ಏನೋ ಒಂದು ಕವರ್ ಮಾಡೋಣ. ನೀವು ಕವರಿಂಗು ನಿಮ್ ಪೌಡ್ರನ್ ತಂದು ಬನ್ನಿ. ಎರಡನೇ ಕತೆ ಕೂಡ ಆರಂಭ ಆಯ್ತು ಚಲವಯ್ಯ. ಪ್ರಯಾಣ ಶುರುವಾಯ್ತು. ಇನ್ನು ನಾವು ಕೂಡ ಹೊರಡೋಣವಾ? ಎಲ್ಲಿಗೆ ಸ್ವಾಮಿ? ಮೂರನೇ ಕತೆ ಶುರು ಮಾಡೋದಕ್ಕೆ. ನಿಮಗ್ ಕೂಡ ಗೊತ್ತಿಲ್ವಾ ಸ್ವಾಮಿ? ಸರಿ ಸ್ವಾಮಿ, ಇಡ್ತೀನಿ. ಎಲ್ಲ ದೇವಸ್ಥಾನಗಳಿಗೂ ಪೀಠಾಧಿಪತಿಗಳ ಆಶ್ರಮಕ್ಕೂ ಫೋನ್ ಮಾಡಿ ಕೇಳ್ದೆ ಅಜ್ಜಿ. ಸ್ವಾಮೀಜಿ ಬಗ್ಗೆ ಯಾರಿಗೂ ಗೊತ್ತಿಲ್ವಂತೆ. ಚೆಲುವಯ್ಯ ಶಾಸ್ತ್ರಿಗಳ ಫೋನು ಕನೆಕ್ಟ್ ಆಗ್ತಿಲ್ಲ. ಸ್ವಾಮೀಜಿ ಹೆಚ್ಚಾಗಿ ಹಿಮಾಲಯ ಪರ್ವತದಲ್ಲಿ ಮಾನಸ ಸರೋವರದ ಹತ್ರ ಕಾಲ ಕಳೀತಿರ್ತಾರಂತೆ. ಹಾಗಂತ ಅವರೇ ಒಂದ್ಸಲ ಹೇಳಿದ್ರು. ಅಷ್ಟು ದೂರ ಹೋಗಿ ಸ್ವಾಮೀಜಿಗೆ ನಮ್ ನೋವ್ನ ಯಾರು ಹೇಳ್ತಾರ ಕಲ್ಪನಾ? ನಮ್ ಸಂಕಟ ಆ ಸ್ವಾಮೀಜಿಗೆ ಹೇಗ್ ಗೊತ್ತಾಗುತ್ತೆ? ಆ ದೇವ್ರೇ ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು. ಅಜ್ಜಿ, ಆ ಶಬ್ದನ್ ಕೇಳಿಸ್ಕೊಂಡ್ರಾ? ಅದು ಸ್ವಾಮೀಜಿ ಶಂಕರ್ ಶಬ್ದ. ಎಲ್ಲೋ ಇರೋ ಸ್ವಾಮೀಜಿ ನಮ್ ಪ್ರಯತ್ನ ಇಲ್ಲದೆ ಇಲ್ಲಿಗೆ ಹೇಗ್ ಬರ್ತಾರ ಕಲ್ಪನಾ?